ಇದು ಎರಡು ಹೃದಯಗಳು ಮೌನವಾಗಿ ಹತ್ತಿರ ಬರುತ್ತಾ, ದೂರವಾದರೂ ಮರಳಿ ಜೋಡಾಗುವ, ಒಮ್ಮೆ ದೂರವಾದರೂ ಮರೆತು ಹೋಗದ ಒಂದು ನಿಜವಾದ ಪ್ರೀತಿಯ ಕಥೆ. ಹಳ್ಳಿ ಬದಿಯ ಕಲ್ಲಿನ ರಸ್ತೆಯಲ್ಲಿ ಸಂಜೆ ಮಂಜು ದಟ್ಟವಾಗಿತ್ತು. ಆ ದಿನ ಮೊದಲ ಬಾರಿಗೆ ದೇವ ನಡೆದು ಹೋಗುತ್ತಿದ್ದಾಗ ದೂರದಲ್ಲಿ ಒಬ್ಬಳು ಹುಡುಗಿ ಬಸ್ಸಿನಿಂದ ಕೆಳಗಿಳಿದು ಬರುತ್ತಿದ್ದಾಳೆ. ಕೈಯಲ್ಲಿ ದೊಡ್ಡ ಬ್ಯಾಗ್, ಕಣ್ಣಲ್ಲಿ ಒದ್ದೆಯ ನಜರು, ಆದರೆ ಮುಖದಲ್ಲಿ ಜೋರಾಗಿ ಮರೆಮಾಡಿದ ಆತಂಕ. ಅವಳು ಧೃತಿ, ನಗರದಿಂದ ಹಳ್ಳಿಗೆ ಬಂದಿರುವ ಹೊಸ ಶಿಕ್ಷಕಿ. ಹಳ್ಳಿಯ ಸದ್ದುಗದ್ದಲ, ಜನರ ಹಾಸ್ಯ, ಕತ್ತಲಿನ ನಡುವೆ ಮಳೆಯ ವಾಸನೆ. ಅವಳಿಗೆ ಎಲ್ಲವೂ ಹೊಸತ್ತು. ದೇವ ದೂರದಿಂದಲೇ ಅವಳನ್ನು ನೋಡಿದ. ಕಣ್ಣಿಗೆ ಸಿಕ್ಕ ಮೊದಲ ನೋಟದಲ್ಲಿ ಅವನಿಗೆ ಏನೋ ಹೃದಯದಲ್ಲಿ ಬಡಿತ ಜೋರಾಯಿತು. ಧೃತಿ ಹಳ್ಳಿಯ ಸ್ಕೂಲ್ ಕಡೆ ಹೋಗುತ್ತಿದ್ದಾಗ ಬ್ಯಾಗಿನ ಜಿಪ್ ಓಪನ್ ಆಗಿತ್ತು. ಪೇಪರ್ಸ್ ಬಿದ್ದವು. ಗಾಳಿಯಲ್ಲಿ ಹಾರೋ ಕಾಗದಗಳನ್ನು ದೇವ ಓಡೋಡಿ ಹಿಡಿದು ಕೊಡುತ್ತಿದ್ದ. ಅವಳು ಸಣ್ಣ ನಗೆಯಿಂದ ಧನ್ಯವಾದ ಎಂದಳು. ಅದೇ ಇವರಿಬ್ಬರ ಮೊದಲ ಮಾತು. ದಿನಗಳು ಒಂದೊಂದಾಗಿ ಹೋದವು. ಧೃತಿ ಸ್ಕೂಲಿಗೆ ಹೋಗಿ ಮಕ್ಕಳ ಜೊತೆ ಬೆರೆಯುತ್ತಿದ್ದಳು. ಹಳ್ಳಿಯ ಮಕ್ಕಳ ಇನ್ನೊಸೆಂಟ್ ಸ್ಮೈಲ್ ನೋಡಿದಾಗ ಅವಳ ಮನಸ್ಸಿನ ಗಂಟಲು ಸ್ವಲ್ಪಲಾದರೂ ಹಗುರವಾಗುತ್ತಿತ್ತು. ದೇವ ಹಳ್ಳಿಯ ಯುವಕರಿಗೆ ಫಾರ್ಮಿಂಗ್, ಫೋಟೋಗ್ರಫಿ, ಸೋಷಿಯಲ್ ಆಕ್ಟಿವಿಟೀಸ್ ಮಾಡುತ್ತಿದ್ದ. ಅವನಲ್ಲಿದ್ದ ಸೌಮ್ಯತೆ ಧೃತಿಗೆ ನಿಧಾನವಾಗಿ ಕ್ಲೋಸ್ ಆಗ್ತಿದ್ದದ್ದು ಅವನಿಗೂ ಗೊತ್ತಾಗಲಿಲ್ಲ. ಒಂದು ಸಂಜೆ ಸ್ಕೂಲ್ ಮುಗಿಸಿ ಧೃತಿ ಮನೆಗೆ ಹೋಗುತ್ತಿರುವಾಗ ಮಳೆ ಜೋರಾಗಿ ಸುರಿಯಿತು. ರಸ್ತೆಯಲ್ಲಿ ಅಂಬ್ರೆಲ್ಲಾ ಬಿದ್ದಾಗ ಅದನ್ನು ತಂದು ಕೊಡೋಕೆ ಓಡುತ್ತಾನೆ ದೇವ. ಮಳೆಯಲ್ಲೇ ಇಬ್ಬರು ಶೆಲ್ಟರ್ ನಿಲ್ಲುತ್ತಾರೆ. ಮೌನ. ಆದರೆ ಅದೇ ಮೌನದಲ್ಲಿ ಎರಡು ಹೃದಯಗಳು ನಿಧಾನವಾಗಿ ಹತ್ತಿರ ಬರುತ್ತಿದ್ದವು. ಇಬ್ಬರ ನಡುವೆ ನಗು, ಸುಲಭ ಮಾತು, ಸ್ಮಾಲ್ ಹೆಲ್ಪ್ ಯು ಸ್ಲೋಲಿ ಫ್ರೆಂಡ್ಶಿಪ್ಪಿಗೆ ತಿರುಗಿತ್ತು. ಇವರಿಬ್ಬರ ನಡುವೆ ಬಿಲ್ಡ್ ಆಗುತ್ತಿದ್ದ ಭಾವನೆಗಳಿಗೆ ಇಬ್ಬರಿಗೂ ಹೆಸರು ಕೊಡಲು ಧೈರ್ಯ ಇರಲಿಲ್ಲ. ಅವನಿಗೆ ಸಿಟಿ ಗರ್ಲ್ಸ್ ಬಗ್ಗೆ ಐಡಿಯಾ ಇರಲಿಲ್ಲ. ಅವಳಿಗೆ ವಿಲೇಜ್ ಬಾಯ್ಸ್ ಬಗ್ಗೆ ಟ್ರಸ್ಟ್ ಇರಲಿಲ್ಲ. ಆದರೆ ಮನಸ್ಸು ಮಾತ್ರ ಒಂದರತ್ತ ಒಂದು ಇಳಿಯುತ್ತಿತ್ತು. ಒಂದು ದಿನ ಧೃತಿಯ ಪಾಸ್ಟ್ ದೇವಗೆ ಗೊತ್ತಾಯಿತು. ಮನದಲ್ಲಿ ಫಾದರ್ ಆಲ್ಕೋಹಾಲಿಕ್, ಡೈಲಿ ಫೈಟ್ಸ್, ಚೈಲ್ಡ್ಹುಡ್ ಟ್ರೋಮಾ. ಏನನ್ನು ಮರೆ ಮಾಡದೆ ಅವಳು ದೇವಗೆ ಹೇಳಿದಳು. ಅವಳು ಹೇಳುವಷ್ಟು ದೇವ ಮೌನ. ಅವಳ ನೋವಿನಲ್ಲಿ ಅವನ ಹೃದಯ ಕಿತ್ತು ಹೋಗುತ್ತಿತ್ತು. ಅವರು ಊರು ಹೊರಗೆ ಬಿದ್ದಿದ್ದ ಲೇಕ್ ಸೈಡಿಗೆ ಆಗಾಗ ಹೋಗಿ ಮಾತನಾಡುತ್ತಿದ್ದರು. ಅಲ್ಲಿ ಧೃತಿ ಹೇಳಿದಳು, ನನಗೆ ಯಾರಿಗೂ ತೊಂದರೆ ಕೊಡುವ ಜೀವನವೇ ಬೇಡ ದೇವ. ಸ್ಟ್ಯಾಬಿಲಿಟಿ ಬೇಕು, ಒತ್ತಡ ಬೇಡ. ನಾನು ನಾರ್ಮಲ್ ಆಗಿ ಬದುಕೋಕೆ ಇಷ್ಟ ಎಂದಳು. ದೇವ ಆ ಮಾತು ಕೇಳಿ ಅವಳನ್ನು ನೋಡಿದ. ನೀನು ಏನಾದರೂ ಬೇಕೆಂದ್ರೆ ನಾನು ನಿನ್ನ ಜೊತೆಗೆ ನಡೆಯೋಕೆ ಸಿದ್ಧ. ನಿನ್ನ ಪಾಸ್ಟ್, ನಿನ್ನ ನೋ, ಆಲ್ ಪಾರ್ಟ್ ಆಫ್ ಯು. ಈ ಮಾತು ಅವಳೊಳಗೆ ತುಂಬ ಆಳಕ್ಕೆ ಹೋಯ್ತು. ಆ ರಾತ್ರಿ ಧೃತಿಗೆ ಮೊದಲ ಬಾರಿಗೆ ಸೇಫ್ ಅನಿಸಿತ್ತು. ಇದು ಪ್ರೀತಿ ಬರುತ್ತಿರುವ ಅವಧಿ. ಹಳ್ಳಿ ಫೆಸ್ಟಿವಲ್, ಚಿಲ್ಡ್ರನ್ ಇವೆಂಟ್, ಈವ್ನಿಂಗ್ ವಾಕ್, ಲೇಕ್ ಸೀನ್ಸ್, ಕಾಫಿ ಶಾಪ್. ಇವತ್ತು ಅವಳಿಗೆ ದೇವ ಇಷ್ಟದವನಾಗಿ ಬಿಟ್ಟಿದ್ದ. ಅವನಿಗೆ ಅವಳು ಬದುಕಿನ ಅರ್ಥ ಆಗಿಬಿಟ್ಟಿದ್ದಳು. ಆದರೆ ಕತೆ ಇಲ್ಲೇ ನಿಲ್ಲಲಿಲ್ಲ. ಒಂದು ರಾತ್ರಿ ಧೃತಿಯ ಮನೆಯವರಿಂದ ಕಾಲ್. ಆಕೆಯ ತಂದೆ ಅಸ್ವಸ್ಥ. ಧೃತಿ ಕೂಡಲೇ ಸಿಟಿಗೆ ಹಿಂದಿರುಗುತ್ತಾಳೆ. ಅವಳು ಹೋಗೋ ಸಮಯದಲ್ಲಿ ದೇವ ಕೈ ಹಿಡಿದು ಹೇಳುತ್ತಾನೆ, ನಿನಗೆ ಬೇಕಾದದ್ದೆಲ್ಲ ನಾನಿದ್ದೀನಿ, ಮರಳಿ ಬಾ ಎಂದು. ಧೃತಿ ನಗು ಮಾಡ್ತಾಳೆ. ಆದರೆ ಕಣ್ಣಲ್ಲಿ ಭಯ. ಅವನು ನೋಡದ ಹಾಗೆ ಕಣ್ಣೀರು ಜಾರುತ್ತದೆ. ಸಿಟಿಗೆ ಹೋದ ನಂತರ ಧೃತಿಯ ಬದುಕು ಮತ್ತೊಂದು ಬಿರುಗಾಳಿ. ಹಾಸ್ಪಿಟಲ್ ಬಿಲ್ಸ್, ಫಾದರ್ ಕಂಡೀಷನ್, ಫ್ಯಾಮಿಲಿ ಪ್ರೆಷರ್, ಫೈನಾನ್ಷಿಯಲ್ ಸ್ಟ್ರೆಸ್.
ಇವೆಲ್ಲ ಅವಳನ್ನು ತಿನ್ನುತ್ತವೆ. ದೇವ ಜೊತೆ ಮಾತಾಡೋಕ್ಕೆ ಸಮಯ ಇಲ್ಲ, ಮನಶಾಂತಿ ಇಲ್ಲ. ಸ್ಲೋಲಿ ಅವಳು ಮೆಸೇಜ್ ಕಾಲ್ಸ್ ಕಡಿಮೆ ಮಾಡುತ್ತಾಳೆ. ದೇವ ಅಟೆಂಪ್ಟ್ಸ್ ಮಾಡ್ತಾನೆ, ಬಟ್ ಶಿ ಕೀಪ್ಸ್ ಪುಲ್ಲಿಂಗ್ ಅವೇ. ಒಂದು ದಿನ ಧೃತಿ ಫೈನಲಿ ಮೆಸೇಜ್ ಮಾಡುತ್ತಾಳೆ, ದೇವ, ನನಗಾಗಿ ನಿನ್ನ ಜೀವನ ನಿಲ್ಲಿಸ್ಕೋಬೇಡ. ನೀನು ಡಿಸರ್ವ್ ಮಾಡೋ ಫ್ಯೂಚರ್ ಇದಕ್ಕಿಂತ ದೊಡ್ಡದು. ದೇವ ಮೆಸೇಜ್ ನೋಡಿ ಹವರ್ಸ್ ಮೌನ, ಹಾರ್ಟ್ ಸೈಲೆಂಟ್ಲಿ ಶಟ್ರಿಂಗ್. ಅವನು ಉತ್ತರ ಕೊಡುತ್ತಾನೆ, ಸರಿ, ನಾನು ನಿನ್ನನ್ನು ತೊಂದರಿಸಲ್ಲ, ಆದರೆ ನಿನಗಾಗಿ ಕಾದಿರೋದು ನಾನು ನಿಲ್ಲಿಸಲಾರೆ ಎಂದು. ಟೈಮ್ ಮೂವ್ಸ್ ಫಾರ್ವರ್ಡ್. 1 ವರ್ಷ, 2 ವರ್ಷ. ಧೃತಿ ಲೆಕ್ಚರರ್ ಆಗಿದ್ದಾಳೆ. ದೇವ ಫೋಟೋಗ್ರಫಿನಲ್ಲಿ ಟಾಪಿಗೆ ಹೋಗಿದ್ದಾನೆ. ಅವಾರ್ಡ್ಸ್, ಎಕ್ಸಿಬಿಷನ್ಸ್, ಹಳೆಯ ಮೆಮೊರೀಸ್ ಇಬ್ಬರನ್ನೂ ಕಾಡುತ್ತವೆ. ಬಟ್ ಬೋತ್ ಸ್ಟೇ ಸೈಲೆಂಟ್. ಒಂದು ದಿನ ಕಾಲೇಜ್ ಕಲ್ಚರಲ್ ಇವೆಂಟ್ನಲ್ಲಿ ಧೃತಿ ಜಡ್ಜಿಂಗ್ ಮಾಡ್ತಿದ್ದಾಳೆ. ಹಾಲಿಗೆ ಫೋಟೋಗ್ರಫಿ ಎಕ್ಸಿಬಿಷನ್ ಹಾಕಲಾಗಿದೆ. ಅವಳು ಕ್ಯಾಸುವಲಿ ನೋಡುತ್ತಾ ಹೋಗುತ್ತಾಳೆ. ಕೊನೆಯ ಫೋಟೋ ಮುಂದೆ ಅವಳು ನಿಲ್ಲುತ್ತಾಳೆ. ಒಬ್ಬಳು ಹುಡುಗಿ ಲೇಕ್ ಕಡೆ ಕುಳಿತಿದ್ದಾಳೆ, ಹೆಡ್ ಡೌನ್. ಕ್ಯಾಪ್ಷನ್, ಸಮ್ ಪೀಪಲ್ ಲಿವ್ ಬಟ್ ದೇ ಟೇಕ್ ಯುವರ್ ಹಾರ್ಟ್ ವಿತ್ ದೆಮ್. ಧೃತಿಯ ಕಣ್ಣು ತುಂಬಿ ಬರುತ್ತದೆ. ಇದು ದೇವ ಕ್ಯಾಪ್ಚರ್ ಮಾಡಿದ ಫೋಟೋ ಅನ್ನೋದು ಆಕೆ ಇನ್ಸ್ಟೆಂಟ್ಲಿ ಅರಿಯುತ್ತಾಳೆ. ಅದೇ ಸಮಯದಲ್ಲಿ ಹಾಲ್ ಬಾಗಿಲಲ್ಲಿ ದೇವ ನಿಂತಿರುತ್ತಾನೆ. ಅವಳ ಕಣ್ಣೀರನ್ನು ನೋಡುತ್ತಾನೆ. ಇಬ್ಬರು ನಿಧಾನವಾಗಿ ಹತ್ತಿರ ಬರುತ್ತಾರೆ. ಯಾರೂ ಮಾತಾಡಲ್ಲ. ಮೌನ ಒಂದೇ ಅವರ ಭಾಷೆ. ಕೆಲ ಸಮಯದ ನಂತರ ಧೃತಿ ಕಂಪಿಸುತ್ತಾ ಹೇಳುತ್ತಾಳೆ, ನನ್ನ ಪಾಸ್ಟ್ನಿಂದ, ನನ್ನ ಜವಾಬ್ದಾರಿಗಳಿಂದ ನಾನು ದೂರ ಹೋದೆ. ಆದರೆ ನಿನಗಿಂತ ದೂರ ಹೋಗಲ್ಲ ದೇವ. ನಾನೇ ತಪ್ಪು ಮಾಡಿಕೊಂಡೆ ಎಂದು ಹೇಳಿದಳು. ದೇವ ಆಕೆಯ ಕಣ್ಣನ್ನು ನೋಡುತ್ತಾನೆ. ನಿನ್ನನ್ನು ನಾನು ಯಾವ ದಿನವೂ ದೂರುವುದಿಲ್ಲ ಧೃತಿ. ನೀನು ಹಿಂತಿರುಗಿ ಬಂದಿರುವುದೇ ಸಾಕು ಎಂದನು. ಅವಳು ಅವನ ಕೈ ಹಿಡಿದುಕೊಳ್ಳುತ್ತಾಳೆ. ಆ ಕ್ಷಣ ಬರೀ ಇಬ್ಬರು. ಅವರ ನೋವು, ಪ್ರೀತಿ, ಶಾಂತಿ ಎಲ್ಲ ಒಂದಾಗುತ್ತದೆ. ಕಥೆ ಮೌನವಾಗಿ ಅಂತ್ಯಕ್ಕೆ ಬರುತ್ತದೆ. ಪ್ರೀತಿ ದೊಡ್ಡ ಗಾಳಿ, ಗದ್ದಲ ಅಲ್ಲ. ಕೊನೆಯಲ್ಲಿ ಕೈ ಹಿಡಿದು ನಿಂತುಕೊಳ್ಳುವವನೇ ಪ್ರೀತಿ. ಕಾಲ ಎಷ್ಟೂ ಬದಲಾದರೂ, ಮನುಷ್ಯರು ಎಷ್ಟು ದೂರ ನಡೆದರೂ, ಒಬ್ಬರಿಗಾಗಿ ಬಡಿದ ಹೃದಯಗಳು ಒಂದೇ ಕ್ಷಣದಲ್ಲಿ ಮತ್ತೆ ಒಂದಾಗುತ್ತವೆ. ಜೀವನ ಕೆಲವೊಮ್ಮೆ ನಮ್ಮನ್ನು ತಪ್ಪಾದ ದಾರಿಗಳಲ್ಲಿ ಕರೆದೊಯ್ಯುತ್ತದೆ. ಆದರೆ ಪ್ರೀತಿ ಯಾವಾಗಲೂ ತನ್ನ ದಾರಿಯನ್ನು ಹುಡುಕುತ್ತಲೇ ಬರುತ್ತದೆ. ಅವಳು ಹಿಂತಿರುಗಿ ಬಂದ ಕ್ಷಣದಲ್ಲಿ ಅವನ ಇಯರ್ಸ್ ಬಳುಕಿದ ಮೌನಕ್ಕೆ ಉತ್ತರ ಸಿಕ್ಕಿತು. 2 ಕಣ್ಣೀರಿನ ಹನಿಗಳು ಇಬ್ಬರ ಬದುಕನ್ನೇ ಮತ್ತೆ ಜೋಡಿಸಿದವು. ಇದು ಅವರ ಕಥೆಯ ಅಂತ್ಯ ಅಲ್ಲ, ಹೊಸ ಪ್ರಾರಂಭ. ಮತ್ತೆ ಕೈ ಹಿಡಿದು, ಮತ್ತೆ ನಗು ಹಂಚಿಕೊಂಡು, ಭರವಸೆಯೊಂದಿಗೆ ಮುಂದೆ ನಡೆಯುವ ಪ್ರಾರಂಭ. ಹೃದಯಕ್ಕೆ ತಟ್ಟಿದ ಪ್ರೀತಿಯ ಈ ಪ್ರಯಾಣ ಜೊತೆಯಲ್ಲಿಯೇ. ಇದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ಕಥೆಯಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್.